ಹಲೋ ಎವ್ರಿವನ್, ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಹೇಳ್ಕೊಡ್ತೇನೆ ಆಂಥ್ರಪಿಕ್ ಕ್ಲೌಡ್ AI ಅನ್ನು ಮೊಬೈಲ್ ಒಳಗಡೆ ಯಾವ ಥರ ಯೂಸ್ ಮಾಡೋದು ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ನೀವೇನಾದರೂ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿದ್ರಿ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗ್ರಿ. ನೀವೇನಾದರೂ ಐಫೋನ್ ಯೂಸ್ ಮಾಡ್ತಿದ್ರಿ ಅಂತಂದರೆ ಆ್ಯಪ್ ಸ್ಟೋರ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿರಿ ಕ್ಲೌಡ್ AI ಅಂತೇಳಿ, ಇಲ್ಲಾಂದರೆ ಆಂಥ್ರಪಿಕ್ ಕ್ಲೌಡ್ AI ಅಂತ ಕೂಡ ನೀವು ಸರ್ಚ್ ಮಾಡ್ಬೋದು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಮೊದಲು ಸ್ಟಾರ್ಟಿಂಗ್ ಒಳಗಡೆ ChatGPT ಕಾಣಿಸ್ಲಿಕ್ಕತ್ತೈತಿ, ಅದ್ರ ಕೆಳಗಡೆ ಕ್ಲೌಡ್ ಬೈ ಆಂಥ್ರಪಿಕ್ ಅಂತ ಐತಿ. ಇದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನನಗೆ ಅಪ್ಡೇಟ್ ಅಂತ ಕೊಡಾಕತ್ತೈತಿ. ನಿಮ್ಗೆ ನೀವೇನಾದರೂ ಫಸ್ಟ್ ಟೈಮ್ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಲಿಕ್ಕತ್ತಿದ್ರಿ ಅಂತಂದ್ರೆ ನಿಮಗಿದೆ ಇನ್ಸ್ಟಾಲ್ ಆಪ್ಷನ್ ಕೊಡ್ತೈತಿ, ನೀವು ಇನ್ಸ್ಟಾಲ್ ಮಾಡ್ಕೊಡ್ರಿ. ನಾನು ಈ ಆ್ಯಪನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಇದು ನನಗೆ ಅಪ್ಡೇಟ್ ಮಾಡಲಿಕ್ಕೆ ಹೇಳಾಕತ್ತೈತಿ. ಸೊ ನಾ ಇದನ್ನು ಜಸ್ಟ್ ಅಪ್ಡೇಟ್ ಮಾಡ್ತೇನೆ. ಅಪ್ಡೇಟ್ ಮಾಡಿದ ತಕ್ಷಣ ಇದನ್ನು ಓಪನ್ ಮಾಡ್ಬೋದಾ. ಆಲ್ ರೈಟ್, ಇವಾಗ ಕ್ಲೌಡ್ ಇನ್ಸ್ಟಾಲ್ ಆಗೈತಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಓಪನ್ ಅಂತ ಆಪ್ಷನ್ ನನಗೆ ಕಾಣಿಸ್ಲಿಕ್ಕತ್ತೈತಿ. ಒನ್ ಥಿಂಗ್ ಜ್ಞಾಪಕ ಇಟ್ಕೊಡ್ರಿ, ಇನ್ಸ್ಟಾಲ್ ಮಾಡಬೇಕಾದ್ರೆ ಇದು ಆಂಥ್ರಪಿಕ್ ಅವ್ರು ಬಿಲ್ಡ್ ಮಾಡಿರೋ ಆ್ಯಪನ್ನು ಮಾತ್ರ ಇನ್ಸ್ಟಾಲ್ ಮಾಡಿರಿ, ಬೇರೆ ಯಾವುದು ಕಂಪನಿದು ಅಲ್ಲ. ಬಿಕಾಸ್ ಸಮ್ಟೈಮ್ಸ್ ಸ್ಕ್ಯಾಮ್ ಆಗ್ತಾವ ಪ್ಲೇಸ್ಟೋರ್ ಒಳಗಡೆ ಆ್ಯಪ್ ಸ್ಟೋರ್ ಒಳಗಡೆ ಕೂಡ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾನು ನಿಮ್ಗೆ ಇವಾಗಲೂ ಹೇಳಕತ್ತಿದ್ದೇನೆ, ಅಪ್ಲಿಕೇಶನ್ ಶುಡ್ ಬಿ ಆಲ್ವೇಸ್ ಫ್ರಮ್ ಆಂಥ್ರಪಿಕ್. ಆಂಥ್ರಪಿಕ್ ಅನ್ನೋದು ಕಂಪನಿ ಕ್ಲೌಡ್ AI ಅನ್ನು ಬಿಲ್ಡ್ ಮಾಡಿರೋದು. ಸೊ ಇವಾಗ ನಾ ಇಲ್ಲಿ ಓಪನ್ ಅಂತ ಕೊಡ್ತೇನೆ. ಓಪನ್ ಅಂತ ಕೊಟ್ಟ ತಕ್ಷಣ ನಮ್ಗೆ ಇಲ್ಲಿ ಕ್ಲೌಡ್ AI ಕಾಣಿಸ್ತೈತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಈ ಥರ ಒಂದು ನಿಮ್ಗೆ ಇಂಟರ್ಫೇಸ್ ಇಲ್ಲಿ ಕಾಣಿಸ್ತೈತಿ. ಫಸ್ಟ್ ಆಫ್ ಆಲ್ ನಾ ಇಲ್ಲಿ ಫ್ರೀ ವರ್ಷನನ್ನು ಯೂಸ್ ಮಾಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಿದ್ದೇನೆ. ನೀವು ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಅಪ್ಗ್ರೇಡ್ ಅಂತೇಳಿ ಆಪ್ಷನ್ ಕಾಣ್ಲಿಕ್ಕತ್ತೈತಿ ನನಗೆ. ನಾ ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ನನಗೆ ಇಲ್ಲಿ 2000 ರೂಪೀಸ್ ಪ್ಲ್ಯಾನ್, ಆಮೇಲೆ ಮ್ಯಾಕ್ಸ್ ಪ್ಲ್ಯಾನ್ ಇದೆಲ್ಲ ತೋರಿಸ್ಲಿಕ್ಕತ್ತೈತಿ. ಬಟ್ ಆ್ಯಸ್ ಅ ಬಿಗಿನರ್ ನಿಮ್ಗೆ ಅಪ್ಗ್ರೇಡ್ ಮಾಡೋ ಜರೂರತ್ತಿಲ್ಲ. ನೀವು ಫ್ರೀ ವರ್ಷನ್ ಒಳಗಡೆನ ಬಹಳಷ್ಟು ಥಿಂಗ್ಸನ್ನು ಇದ್ರೊಳಗಡೆ ಮಾಡ್ಬೋದಾ. ನಾ ಇವಾಗ ಅದನ್ನೆಲ್ಲ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವಾಗ ಫಸ್ಟ್ ಆಫ್ ಆಲ್ ಇಲ್ಲಿ ಚಾಟ್ ವಿತ್ ಕ್ಲೌಡ್ ಅಂತ ಆಯ್ತಲ್ಲ ಕೆಳಗಡೆ, ಇಲ್ಲಿ ನೀವು ಕ್ಲಿಕ್ ಮಾಡಿ ಇದಕ್ಕೆ ಒಂದು ಮೆಸೇಜನ್ನು ಕಳಿಸಿದ್ರಿ ಅಂತಂದ್ರೆ ಇದು ನಿಮ್ಗೆ ರೆಸ್ಪಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತೈತಿ. ನಾವಿವಾಗ ಇಲ್ಲಿ ಹಾಯ್ ಅಂತ ಏನು ಮೆಸೇಜ್ ಕಳಿಸ್ತೀವಲ್ಲ, ಇದಕ್ಕೆ ಪ್ರಾಂಪ್ಟ್ ಅಂತೇಳಿ ಕರೀತಾರೆ AI ಒಳಗಡೆ. ನಿಮ್ಮ ಮೆಸೇಜ್ಗೆ ಪ್ರಾಂಪ್ಟ್ ಅಂತೇಳಿ ಕರೀತಾರೆ. ಸೊ ಇವಾಗಿದೆ ಇಲ್ಲಿ ರೆಸ್ಪಾನ್ಸ್ ಬಂದಿರೋದನ್ನು ನಾನು ಕಾಪಿ ಮಾಡ್ಬೋದಾ, ಶೇರ್ ಮಾಡ್ಬೋದಾ, ಮತ್ತು ನನಗೇನಾದರೂ ಓದಲಿಕ್ಕೆ ಟೈಮ್ ಇಲ್ಲ ಅಂತಂದ್ರೆ ನಾನು ಇದನ್ನು ಕೇಳ್ಬೋದು ಕೂಡ ಬೈ ಪ್ರೆಸ್ಸಿಂಗ್ ದಟ್ ಪ್ಲೇ ಬಟನ್. ಒಂದ್ಸಾರಿ ತೋರಿಸ್ಬಿಡ್ತೇನೆ. Hi Raj, how can I help you today? ಸೊ ಈ ಥರ ನೀವು ಇದನ್ನು ಕೇಳ್ಬೋದಾ, ಲೈಕ್ ಮಾಡ್ಬೋದು. ನಿಮ್ಗೇನಾದರೂ ರೆಸ್ಪಾನ್ಸ್ ಲೈಕ್ ಆಗಿತ್ತು ಅಂತಂದರೆ ರೆಸ್ಪಾನ್ಸ್ ಲೈಕ್ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು, ಆಮೇಲೆ ರೀಜನ್ರೇಟ್ ಮಾಡ್ಬೋದಾ. ಸೊ ದಿಸ್ ಈಸ್ ವೆರಿ ಈಸಿಯೆಸ್ಟ್ ಒನ್. ಇದೇ ಥರ ನೀವು ವೆರಿ ಕಾಂಪ್ಲಿಕೇಟೆಡ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟು ನೀವು ಆಂಥ್ರಪಿಕ್ ಕ್ಲೌಡ್ಗೆ ಏನು ಬೇಕೋ ಅದ್ರ ಬಗ್ಗೆ ಕ್ವಶನನ್ನು ಕೇಳ್ಬೋದು. ಸೊ ಇವಾಗ ಈ ಚಾಟನ್ನು ನೀವು ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇದನ್ನು ರೀನೇಮ್ ಮಾಡ್ಬೋದಾ, ಸ್ಟಾರ್ ಮಾಡ್ಬೋದಾ, ಡಿಲೀಟ್ ಮಾಡ್ಬೋದಾ, ಆಮೇಲೆ ಇಲ್ಲಿಂದಾನೆ ಡೈರೆಕ್ಟಾಗಿ ನ್ಯೂ ಚಾರ್ಟನ್ನು ಕೂಡ ನೀವು ಓಪನ್ ಮಾಡ್ಬೋದು. ಇವಾಗ ಕೆಳಗಡೆ ನೀವು ಇಲ್ಲಿ ನೋಡ್ತಿರ್ಬೋದು ಸೊನೆಟ್ 4.6 ಹೈ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಮಾಡೆಲ್ ಪಿಕ್ಕರ್ ಕಾಣಿಸ್ತೈತಿ. ಇದ್ರೊಳಗಡೆ ನೀವು ಮಲ್ಟಿಪಲ್ ಮಾಡೆಲ್ಸ್ ಅನ್ನ ಇಲ್ಲಿ ನೋಡ್ತಿರ್ಬೋದ. ಓಪಸ್ 4.8 ಇದು ಇವರ ರೀಸೆಂಟ್ ಮಾಡೆಲ್ ಐತಿ. 4.6 ಇದು ಎವ್ರಿ ಡೇ ಟಾಸ್ಕ್ ಗೋಸ್ಕರ ಚೆನ್ನಾಗೈತಿ. 4.5 ಫಾಸ್ಟೆಸ್ಟ್ ಐತಿ. ಆಮೇಲೆ ಇಲ್ಲಿ ಇದ್ರೊಳಗಡೆ ಮತ್ತೊಂದು ಹೊಸ ಥಿಂಗ್ ಅನ್ನ ಆಡ್ ಮಾಡಿದಾರೆ, ಎಫರ್ಟ್. ನೀವು ಎಫರ್ಟ್ ಒಳಗಡೆ ಲೋ, ಮೀಡಿಯಂ, ಹೈ, ಮ್ಯಾಕ್ಸ್ ಅನ್ನ ಯೂಸ್ ಮಾಡಬಹುದು. ಲೋ ಎಫರ್ಟ್ ಒಳಗಡೆ ನಿಮ್ಗೆ ಫಾಸ್ಟ್ ಆಗಿ ಸಿಂಪಲ್ ರೆಸ್ಪಾನ್ಸ್ ಬರ್ತಾವ. ಮೀಡಿಯಂ ಒಳಗಡೆ ಬ್ಯಾಲೆನ್ಸ್ಡ್ ಫಾರ್ ಎವ್ರಿ ಡೇ ವರ್ಕ್ ಅಂತ ಐತಿ. ಹೈ ಒಳಗಡೆ ಕಾಂಪ್ಲೆಕ್ಸ್ ಮತ್ತೆ ಡೀಟೇಲ್ ವರ್ಕ್ ಇತ್ತಂದ್ರೆ ಹೈ ಅನ್ನ ಯೂಸ್ ಮಾಡಬಹುದು. ಮ್ಯಾಕ್ಸ್ ಒಳಗಡೆ ಹಾರ್ಡ್ ಪ್ರಾಬ್ಲಮ್ಸ್ ಲೈಕ್ ಮ್ಯಾಥ್ ಪ್ರಾಬ್ಲಮ್ಸ್, ಕೋಡಿಂಗ್ ಅದಕ್ಕೆಲ್ಲ ನೀವು ಯೂಸ್ ಮಾಡ್ಬೋದು. ಆಮೇಲೆ ಥಿಂಕಿಂಗ್ ಮೋಡ್ ಆನ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ರೆಸ್ಪಾನ್ಸ್ ಬರ್ತೈತಲ್ಲ ಅದಕ್ಕೆ ಸ್ವಲ್ಪ ಥಿಂಕ್ ಮಾಡಿ ಅಥವಾ ಜಾಸ್ತಿ ರೀಸನಿಂಗ್ ಅನ್ನ ಈ ಮಾಡೆಲ್ಸ್ ಕೊಡ್ತಾವ. ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ನಂತರ ಟೈಪ್ ಮಾಡ್ಲಿಕ್ಕೆ ಲೇಜಿ ಆಗಿದ್ರಿ ಅಂತಂದ್ರೆ ಇಲ್ಲಿ ಮೈಕ್ ಸಿಂಬಲ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಏನ್ ಟೈಪ್ ಮಾಡ್ಬೇಕಂತಿದ್ರಲ್ಲ ಅದನ್ನ ಹೇಳಿದ್ರಿ ಅಂತಂದ್ರೆ ಅದು ನಿಮ್ಗೆ ಟೈಪ್ ಮಾಡ್ತೈತಿ. ಇದಕ್ಕೆ ಡಿಕ್ಟೇಷನ್ ಅಂತೇಳಿ ಕರೀತಾರೆ. ಸೊ ನಾ ಇವಾಗ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತಾನೆ, ಕಂಟಿನ್ಯೂ ಮಾಡ್ತಾನೆ. ಫಸ್ಟ್ ಟೈಮ್ ಬಂದಾಗ ಇದು ಈ ತರ ಕೇಳ್ತೈತಿ. ಮ್ಯಾಕ್ಸಿಮಮ್ ನಾವು 10 ನಿಮಿಷದವರೆಗೂ ಮಾತಾಡಬಹುದು. ಒಂದ್ಸರಿ ಆಕ್ಸೆಸ್ ಅನ್ನ ಕೂಡ ಕೊಡ್ತಾನೆ. ಹೇ ಕ್ಲೌಡ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಮೀ ವಾಟ್ ಈಸ್ ಬಿಟ್ಕಾಯಿನ್. ಸೊ ಇವಾಗ ಇಲ್ಲಿ ಓಕೆ ಕೊಟ್ಟೆ ಅಂತಂದ್ರೆ ಇದು ನನಗಿಲ್ಲಿ ಆ ಟೆಕ್ಸ್ಟ್ ಅನ್ನ ಇಲ್ಲಿ ಟೈಪ್ ಮಾಡ್ತೈತಿ. ಇದನ್ನ ನಾವು ಬೇಕು ಅಂತಂದ್ರೆ ಎಡಿಟ್ ಕೂಡ ಮಾಡಬಹುದು. ಎಡಿಟ್ ಮಾಡ್ಬಿಟ್ಟೆ ಎಂಟರ್ ಕೊಟ್ವಿ ಅಂತಂದ್ರೆ ಇದು ನಮ್ಗೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ಇವಾಗ ನೋಡ್ರಿ
ಬಿಟ್ಕಾಯಿನ್ ಅಂದರೆ ಏನು ಅಂತೇಳಿ ಇದು ನನಗೆ ಎಕ್ಸ್ಪ್ಲೇನ್ ಮಾಡ್ತೈತಿ ಸಿಂಪ್ಲೆಸ್ಟ್ ವೇ ಒಳಗಡೆ. ಸೊ ಅಗೇನ್ ಇಲ್ಲಿ ನೀವು ಇದನ್ನು ಕಾಪಿ ಮಾಡ್ಬೋದಾ, ಶೇರ್ ಮಾಡ್ಬೋದಾ, ಇದನ್ನು ಕೇಳ್ಬೋದಾ, ಲೈಕ್ ಡಿಸ್ಲೈಕ್ ರೀರನ್ ಮಾಡ್ಬೋದಾ. ಅದ್ರ ಪಕ್ಕ ಒಂದು ವೇವ್ ಸಿಂಬಾಲ್ ಐತಿ, ಅದನ್ನು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಕ್ಲಾಡ್ ವಾಯ್ಸ್ ಮೋಡ್ ಆನ್ ಆಗ್ತೈತಿ. ಸೊ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್ ಆನ್ ದ್ಯಾಟ್ ಆಲ್ಸೋ. ಹೇ ಕ್ಲಾಡ್, ವಾಟ್ ಈಸ್ ದ ವೆದರ್ ಇನ್ ಬೆಂಗಳೂರು ಟುಡೇ? Let me check that for you. Today in Bengaluru looks like scattered clouds with an 87% chance of rain and thunderstorms, especially this afternoon and evening. High around 32 degrees Celsius, 92 Fahrenheit. Low around 21 degrees, 70 Fahrenheit. Definitely bring an umbrella if you're heading out. ಓಕೆ, ಇವಾಗ ನಾ ಇದಕ್ಕೆ ಕನ್ನಡದೊಳಗಡೆ ಒಂದು ಸಾರಿ ಮಾತಾಡಿ ಕೇಳ್ತಾನೆ, ಇದಕ್ಕೆ ಕನ್ನಡದೊಳಗಡೆ ಕೂಡ ನನಗೆ ರೆಸ್ಪಾನ್ಸ್ ಮಾಡ್ತೈತೋ ಇಲ್ಲೋ ಅಂತ ಹೇಳಿ. ಲೆಟ್ಸ್ ಸಿ. Hey Cloud, can you talk in Kannada? I'm not sure what happened with that last message. It looks like there was some kind of glitch with the transcription. Can you repeat that for me? What were you asking? Can you talk in Kannada? Kannada. Good question. I can understand Kannada and work with it, but I'm designed to respond to you in English. That's actually how we've set things up for your workflow. You handle the Kannada translation yourself for your content, which gives you more control over tone and nuance for your Money School and AI Studio audiences. So I'll keep replies in English, and you translate as needed for your videos. Does that work for you? ಸೊ ಬೇಸಿಕಲಿ ಕ್ಲಾಡ್ AI ಕನ್ನಡದೊಳಗಡೆ ಕನ್ವರ್ಸೇಷನ್ ಮಾಡಂಗಿಲ್ಲ, ಇದನ್ನ ಇಂಗ್ಲೀಷ್ ಒಳಗಡೆನೆ ಯೂಸ್ ಮಾಡಬೇಕಾ. ಸೊ ಇವಾಗ ನಾ ಇದಕ್ಕೆ ಇನ್ನೊಂದು ಕ್ವಶನ್ ಅನ್ನು ಕೇಳ್ತಾನೆ ವಿತ್ ರೆಸ್ಪೆಕ್ಟ್ ಟು ಸ್ಟಡೀಸ್. ಹೇ ಕ್ಲಾಡ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಮಿ ವಾಟ್ ಈಸ್ ಫೋಟೋಸಿಂಥಸಿಸ್? Photosynthesis is how plants make their own food using sunlight. Here's the simple breakdown. Plants take in our sunlight, water and carbon dioxide from the air. ಸೊ ಯು ಗೆಟ್ ದ ಐಡಿಯಾ. ಸೊ ಈ ಥರ ನೀವು ಇದ್ರ ಜೊತೆ ವಾಯ್ಸ್ ಚಾಟ್ ಕೂಡ ಮಾಡ್ಬೋದು. ಇಟ್ ಈಸ್ ವೆರಿ ಯೂಸ್ಫುಲ್. ಹ್ಯಾಂಡ್ಸ್ ಫ್ರೀ ಆಗಿ ನೀವು ಇದ್ರ ಜೊತೆ ಕನ್ವರ್ಸೇಷನನ್ನು ಮಾಡ್ಬೋದು. ಆಮೇಲೆ ನೀವು ಏನೆಲ್ಲ ವಾಯ್ಸ್ ಚಾಟ್ ಮಾಡ್ತಾರಲ್ಲ ಅದ್ರದ್ದು ಟ್ರಾನ್ಸ್ಕ್ರಿಪ್ಟ್ ಇಲ್ಲಿ ಆಲ್ರೆಡಿ ಚಾಟ್ ಒಳಗಡೆ ಇರ್ತೈತಿ, ಅದನ್ನು ನೀವು ಲೇಟರ್ ಬೇಕಾದರೆ ಚೆಕ್ಔಟ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟೆ ನೀವು ಇಲ್ಲಿ ಒಂದು ಪ್ಲಸ್ ಐಕಾನನ್ನು ನೋಡ್ತಿರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಮತ್ತೆ ವೇರಿಯಸ್ ಆಪ್ಷನ್ಸ್ ಕಾಣಿಸ್ತವೆ. ಇದ್ರೊಳಗಡೆ ನೀವು ಫಸ್ಟ್ ನೀವು ಕ್ಯಾಮ್ರಾನ ನೋಡ್ತಿರ್ಬೋದು. ಕ್ಯಾಮ್ರಾ ಒಳಗಡೆ ನೀವು ಕ್ಯಾಮ್ರಾನ ಓಪನ್ ಮಾಡಿ ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಕ್ಯಾಪ್ಚರ್ ಮಾಡಿ ಅದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನಾ ಇವಾಗ ಕ್ಯಾಮ್ರಾ ಓಪನ್ ಮಾಡಿ ಇಲ್ಲೊಂದು ನಂದು ಏರ್ಪಾಡ್ ಐತಿ, ಅದನ್ನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕ್ಯಾಪ್ಚರ್ ಮಾಡಿದೆ ಅಂತಂದ್ರೆ ಕ್ಯಾಪ್ಚರ್ ಮಾಡಿ ಇದಕ್ಕೆ ನಾನು ಕ್ವಶನನ್ನು ಕೇಳ್ಬೋದು. ಇವಾಗ ಇದಿಲ್ಲಿ ಅಟ್ಯಾಚ್ ಆಗೈತಿ. ವಿಚ್ ಕಂಪನಿ ಇಯರ್ಫೋನ್ ಈಸ್ ದಿಸ್? ಸೊ ನೋಡೋಣ ಇದು ಎಷ್ಟು ಅಕ್ಯುರೇಟ್ ಆಗಿ ರೆಸ್ಪಾನ್ಸ್ ಮಾಡ್ತೈತಿ ಅಂತ ಹೇಳಿ. ಆಲ್ ರೈಟ್, ಸೊ ಇದು ಆ್ಯಪಲ್ ಏರ್ಪಾಡ್ಸ್ ಅಂತ ಹೇಳಕತ್ತೈತಿ. ಎಸ್, ಎಕ್ಸಾಕ್ಟ್ಲಿ ದಿಸ್ ಇಸ್ ಆ್ಯಪಲ್ ಏರ್ಪಾಡ್ ಐತಿ ನನ್ನ ಹತ್ರ. ಸೊ ಇದರ ಪ್ರೈಸ್ ಏನು ಅಂತ ಕೇಳೋಣ. ವಾಟ್ ಇಸ್ ದ ಪ್ರೈಸ್ ಆಫ್ ದಿಸ್? ಸೊ ಇವಾಗ ನೋಡೋಣ ಇದು ಪ್ರೈಸ್ ಬಗ್ಗೆ ಕೂಡ ರಿಸರ್ಚ್ ಮಾಡಿ ನಮ್ಗೆ ಹೇಳ್ತೈತೇನು ಅಂತೇಳಿ. ಆಬ್ವಿಯಸ್ಲಿ ಹೇಳ್ತೈತಿ. ಸೊ ಹಿಯರ್ ಇಸ್ ದ ಕರೆಂಟ್ ಪ್ರೈಸ್ ಇನ್ ಇಂಡಿಯಾ. ಸೊ 24,000 ಫ್ಲಿಪ್ಕಾರ್ಟ್ ಒಳಗಡೆ, ಅಮೆಝಾನ್ ಒಳಗಡೆ 26,000 ಐತಿ. ಸೊ ನೀವು ಇದನ್ನ ಪ್ರೈಸ್ ಕಂಪೇರ್ ಮಾಡ್ಲಿಕ್ಕೂ ಹೇಳ್ಬೋದಾ. ಸೊ ಯು ಕ್ಯಾನ್ ಡೂ ವೇರಿಯಸ್ ಥಿಂಗ್ಸ್ ಲೈಕ್ ದಿಸ್. ಸೊ ಯು ಗೆಟ್ ದ ಐಡಿಯಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದರೆ ನೀವು ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋಸನ್ನು ಆ್ಯಡ್ ಮಾಡಿ ಅದ್ರ ಬಗ್ಗೆ ಕೂಡ ಕ್ವಶನ್ ಕೇಳ್ಬೋದು. ನಿಮ್ದು ಸ್ಕ್ರೀನ್ ಶಾಟ್ಸ್ ಇತ್ತು ಅಥವಾ ನೀವು ಬುಕ್ ಒಳಗಡೆ ಓದ್ತಾ ಇದ್ರಿ ಏನಾದರೂ, ಅದನ್ನ ಫೋಟೋ ತೆಗೆದ ನೀವು ಅದನ್ನ ಕ್ವಶನ್ ಕೇಳ್ಬೋದಾ. ಇಲ್ಲ ಅಂತಂದರೆ ನೀವು ಹತ್ರ ಯಾವುದೋ ಆಲ್ರೆಡಿ ಒಂದು ಸ್ಕ್ರೀನ್ ಶಾಟನ್ನು ತೆಗೆದಿಟ್ಕೊಂಡಿದ್ರಿ ಅದನ್ನು ಕೂಡ ಅಟ್ಯಾಚ್ ಮಾಡಿ ನೀವು ಕ್ವಶನನ್ನು ಕೇಳ್ಬೋದು. ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಇಟ್ ಈಸ್ ಲಿಟಲ್ ಬಿಟ್ ಪವರ್ಫುಲ್. ಫೈಲ್ಸ್ ಅಂತ ಐತಿ. ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನೀವು ಫೈಲ್ಸನ್ನು ಅಪ್ಲೋಡ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಒಂದು ಬುಕ್ ಐತಿ ಇನ್ವೆಸ್ಟಿಂಗ್ ಫಾರ್ ಬಿಗಿನರ್ಸ್ ಅಂತ ಹೇಳಿ, ಆ ಬುಕ್ಕನ್ನು ಅಪ್ಲೋಡ್ ಮಾಡಿ ಕೇಳ್ತಾನೆ, ಕ್ಯಾನ್ ಯು ಎಕ್ಸ್ಪ್ಲೇನ್ ಮೀ ದಿಸ್ ಬುಕ್ like I am a 5. ಓಕೆ, ಸೊ ನೋಡೋಣ ಇದು ಯಾವ ಥರ ರೆಸ್ಪಾನ್ಸ್ ಮಾಡ್ತೈತೆ ಅಂತೇಳಿ. ಇದು ನಿಮ್ಗೆ ವಿತಿನ್ ಫ್ಯೂ ಸೆಕೆಂಡ್ಸ್ ಒಳಗಡೆ ಆ ಕಂಪ್ಲೀಟ್ PDF ಅನ್ನು ಓದ್ಬಿಟ್ಟು ಆ ಬುಕ್ಕನ್ನು ಓದ್ಬಿಟ್ಟು ಆಲ್ಮೋಸ್ಟ್ 600 ಪೇಜಸ್ ಬುಕ್ ಐತೆ ಅದನ್ನು ಓದ್ಬಿಟ್ಟು ನಿಮ್ಗೆ ಸಿಂಪ್ಲೆಸ್ಟ್ ವೇ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೈತೆ ಲೈಕ್ ಐ ಆಮ್ 5. ಒನ್ ಥಿಂಗ್ ನೀವು ನೋಟಿಸ್ ಮಾಡ್ತಿರ್ಬೋದು, ನೀವು ಅದರ್ ChatGPT ಮಾಡಲ್ಸ್ ಲೈಕ್ ಜೆಮಿನಿ ಮಾಡಲ್ಸ್ ನೋಡಿದ್ರೆ ಇದು ಸ್ವಲ್ಪ ರೆಸ್ಪಾನ್ಸ್ ಮಾಡಲಿಕ್ಕೆ ಟೈಮ್ ತೊಗೊಳ್ತೈತಿ. ದ ರೀಸನ್ ಬೀಯಿಂಗ್ ಇಟ್ ಹ್ಯಾಸ್ ದಟ್ ರೀಸನಿಂಗ್ ಕೆಪಾಬಿಲಿಟೀಸ್, ಇಟ್ ಈಸ್ ವೆರಿ ಸ್ಟ್ರಾಂಗ್. ಸೊ ಇಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದಾ ಈ ಬುಕ್ಕನ್ನು ಸಿಂಪ್ಲಿಫೈಡ್ ವೇ ಒಳಗಡೆ ನನಗೆ ಎಕ್ಸ್ಪ್ಲೇನ್ ಮಾಡೋಕತ್ತೈತಿ. ಸೊ ದಿಸ್ ಇಸ್ ದ ಪವರ್ ಆಫ್ ಕ್ಲೌಡ್ AI. ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ನಾನು ಅಲ್ಲಿ ಕ್ಲಿಕ್ ಮಾಡ್ತೇನೆ. ಇಲ್ಲಿ ವೆಬ್ ಸರ್ಚನ್ನು ಆನ್ ಮತ್ತು ಆಫ್ ಮಾಡ್ಬೋದು ನೀವು. ಆಮೇಲೆ ಯೂಸ್ ಸ್ಟೈಲ್ ನೀವು ನಾರ್ಮಲ್ ಮತ್ತು ವೇರಿಯಸ್ ಅದರ್
ಇದಾವ, ಲರ್ನಿಂಗ್, ಕನ್ಸೈಸ್, ಎಕ್ಸ್ಪ್ಲನೇಟರಿ, ಫಾರ್ಮಲ್, ಈ ಥರ ಇದಾವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿಂದ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಕನೆಕ್ಟರ್ಸ್. ನೀವು ಕ್ಲೌಡ್ AI ಒಳಗಡೆ ಬಹಳಷ್ಟು ನೂರಾರು ಕನೆಕ್ಟರ್ಸ್ ಇದಾವೆ. ಅದ್ರೊಳಗಡೆ ಸಮ್ ಆಫ್ ದಿ ಫೇಮಸ್ ಅಂತಂದ್ರೆ ಜಿಮೇಲ್, ಗೂಗಲ್ ಕ್ಯಾಲೆಂಡರ್, ಡ್ರೈವ್, ನೋಷನ್ ಈ ಥರ ಇರ್ತಾವೆ. ನೀವು ಇದನ್ನ ನಿಮ್ಮ ಗೂಗಲ್ ಅಕೌಂಟ್ಗೆ ಕನೆಕ್ಟ್ ಮಾಡಿ ಒಂದ್ಸರಿ ಲಾಗಿನ್ ಮಾಡಿದ್ರಿ ಅಂತಂದ್ರೆ ನೀವು ನಿಮ್ಮ ಜಿಮೇಲ್ ಅನ್ನ ಇಲ್ಲೇ ಕ್ಲೌಡ್ ಇಂದಾನ ಕನೆಕ್ಟ್ ಮಾಡ್ಬೋದು. ಆಮೇಲೆ ಅದನ್ನ ಆಪರೇಟ್ ಮಾಡ್ಬೋದು. ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು, ನಿಮ್ಮ ಮೀಟಿಂಗ್ ಶೆಡ್ಯೂಲ್ ಮಾಡಿಸ್ಬೋದು, ಇಮೇಲ್ ಅನ್ನ ಜನರೇಟ್ ಮಾಡ್ಬೋದು, ಸೆಂಡ್ ಮಾಡಿಸ್ಬೋದು, ವೇರಿಯಸ್ ಥಿಂಗ್ಸ್ ಅನ್ನ ನೀವು ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ರೆ ನೀವು ಇಲ್ಲಿ ಲೆಫ್ಟ್ ಟಾಪ್ ಕಾರ್ನರ್ ಒಳಗಡೆ ನೀವೊಂದು ಮೂರು ಲೈನ್ ಅನ್ನ ನೋಡ್ತಾ ಇದ್ರಿ. ಇದಕ್ಕೆ ಸೈಡ್ ಬಾರ್ ಅಂತೇಳಿ ಕರೀತಾರೆ. ಇದ್ರ ಮೇಲೆ ನಾ ಇವಾಗ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು ನನಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಕಾಣಿಸ್ಲಿಕ್ಕೆ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿಂದ ನ್ಯೂ ಚಾರ್ಟ್ ಅನ್ನ ಓಪನ್ ಮಾಡ್ಬೋದು. ಕೆಳಗಡೆ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಎಲ್ಲಾ ಚಾರ್ಟ್ಸ್ ನಿಮ್ಗೆ ಕಾಣಿಸ್ತಾವ. ಅಲ್ಲಿ ನಿಮ್ಗೆ ಯಾವ ಚಾರ್ಟ್ ಬೇಕೋ ಅದನ್ನ ನೀವು ಸರ್ಚ್ ಕೂಡ ಮಾಡ್ಬೋದು ಇಲ್ಲಿಂದ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಜೆಕ್ಟ್ಸ್ ಅಂತ ಐತಿ. ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ಪ್ರಾಜೆಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು. ಪ್ರಾಜೆಕ್ಟ್ಸ್ ಇಸ್ ಸಮಥಿಂಗ್ ಲೈಕ್ ನಿಮ್ಮ ವರ್ಕ್ ಅನ್ನು ಆರ್ಗನೈಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾವ. ಸೊ ನೀವು ಸಪೋಸ್ ಯೂಟ್ಯೂಬರ್ ಅನ್ಕೊಡ್ರಿ, ಯೂಟ್ಯೂಬ್ ಒಳಗಡೆ ನೀವು ಮಲ್ಟಿಪಲ್ ಪ್ರಾಸೆಸ್ ಅನ್ನ ಮಾಡ್ತಿರ್ತೀರಿ. ಲೈಕ್ ಸ್ಕ್ರಿಪ್ಟಿಂಗ್ ಬೇರೆ ಇರ್ತೈತಿ, ಆಮೇಲೆ ರಿಸರ್ಚ್ ಬೇರೆ ಇರ್ತೈತಿ, ವಿಡಿಯೋ ಎಡಿಟಿಂಗ್, ಆಮೇಲೆ ವೇರಿಯಸ್ ಅದರ್ ಥಿಂಗ್ಸ್ ಮಾಡ್ತಿರಲ್ಲ. ಆ ತರ ನೀವು ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ಬೋದು. ಅದಕ್ಕೆ ತಕ್ಕಂಗ ನೀವು ಒಬ್ಬ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ನಿಮ್ಮ ಸಬ್ಜೆಕ್ಟ್ಸ್ ಮೇಲೆ ಪ್ರಾಜೆಕ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ನೀವು ಒಬ್ಬ ಫ್ರೀಲಾನ್ಸರ್ ಆಗಿದ್ರಿ ಅಂತಂದ್ರೆ ನಿಮ್ಮ ಕ್ಲೈಂಟ್ ಪ್ರಕಾರ ನೀವು ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಇಟ್ ಈಸ್ ವೆರಿ ಈಸಿ. ನಾನು ನಿಮ್ಗೆ ಇಲ್ಲಿ ಒಂದು ಸಿಂಪಲ್ ಆಗಿ ಡೆಮೋ ತೋರಿಸ್ತೇನೆ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಾಜೆಕ್ಟ್ ನೇಮ್ ಅನ್ನ ಹಾಕ್ರಿ. ನಾ ಇಲ್ಲಿ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಸ್ಕ್ರಿಪ್ಟ್ ರೈಟರ್ ಅಂತ ಕೊಡ್ತೇನೆ. ಸ್ಕ್ರಿಪ್ಟ್ ರೈಟರ್. ಓಕೆ, ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಅನ್ನು ಕೊಡಬೇಕಾ. ರೈಟ್ ನಾವು ನಾ ಇದನ್ನ ಹಂಗೆ ಬಿಡ್ತೇನೆ, ಡೈರೆಕ್ಟ್ಲಿ ಕ್ರಿಯೇಟ್ ಅಂತ ಕೊಡ್ತೇನೆ. ಸೊ ಡಿಸ್ಕ್ರಿಪ್ಷನ್ ಇಸ್ ವೆರಿ ಸಿಂಪಲ್. ಲೈಕ್ ನೀವು ಏನು ಡಿಸ್ಕ್ರಿಪ್ಷನ್ ಅನ್ನು ಕೊಡ್ಬೇಕಂತಿದ್ರಲ್ಲ ಅದನ್ನ ನೀವು ಇಲ್ಲಿ ಬರಿಬೇಕು. ಓಕೆ, ಐ ಥಿಂಕ್ ಡಿಸ್ಕ್ರಿಪ್ಷನ್ ಇಸ್ ಮ್ಯಾಂಡೇಟರಿ. ರೈಟ್ಸ್ ಯೂಟ್ಯೂಬ್ ಸ್ಕ್ರಿಪ್ಟ್. ಓಕೆ, ಯೂಟ್ಯೂಬ್ ಸ್ಕ್ರಿಪ್ಟ್. ಆಮೇಲೆ ಇವಾಗ ಕ್ರಿಯೇಟ್ ಅಂತ ಕೊಟ್ಟ ತಕ್ಷಣ ಇದು ಓಪನ್ ಆಗ್ತದೆ. ಇದು ನೀವು ಇಲ್ಲೇನು ಸ್ಕ್ರೀನ್ ಅನ್ನು ನೋಡಕತ್ತಿದ್ರಲ್ಲ ಇದು ಪ್ರಾಜೆಕ್ಟ್ ಸ್ಕ್ರೀನ್. ಇದ್ರೊಳಗಡೆ ನೀವು ಪ್ರಾಜೆಕ್ಟ್ ನಾಲೆಜ್ ಅಂದ್ರೆ ನಿಮ್ಮ ಫೈಲ್ಸ್ ಗಳನ್ನ ಆಡ್ ಮಾಡಬಹುದು. ನೀವು ನಿಮ್ಮ ಕಂಟೆಂಟ್, ನಿಮ್ಮ ಓಲ್ಡ್ ಫೈಲ್ಸ್ ಅನ್ನ ಆಡ್ ಮಾಡಬಹುದು, ಕೋಡ್ ಆಡ್ ಮಾಡಬಹುದು, ಸ್ಕ್ರಿಪ್ಟ್ಸ್ ಆಡ್ ಮಾಡಬಹುದು, ಸ್ಕ್ರೀನ್ ಶಾಟ್ಸ್, ಫೋಟೋಸ್, ಏನೆಲ್ಲ ನಿಮ್ಮ ಹತ್ರ ಸೋರ್ಸಸ್ ಐತಲ್ಲ ಅದನ್ನೆಲ್ಲ ಇಲ್ಲಿ ನೀವು ಆಡ್ ಮಾಡಬಹುದು. ಆಡ್ ಮಾಡಿಬಿಟ್ಟು ನೀವು ಅದ್ರ ಮೇಲೆ ಕೂಡ ಕ್ವಶನ್ ಅನ್ನ ಕೇಳಬಹುದು. ಅದಾದ್ಮೇಲೆ ಇಲ್ಲಿ ಕಸ್ಟಮ್ ಇನ್ಸ್ಟ್ರಕ್ಷನ್ಸ್ ಅಂತಂದ್ರೆ ನೀವು ಈ ಪ್ರಾಜೆಕ್ಟ್ ಗೆ ಬೇಕಾದಂಗ ನೀವು ಕಸ್ಟಮ್ ಇನ್ಸ್ಟ್ರಕ್ಷನ್ಸ್ ಅನ್ನ ಸೆಟ್ ಮಾಡಬಹುದು. ನೀವು ಒಂದು ಮಾಸ್ಟರ್ ಪ್ರಾಂಪ್ಟ್ ಅನ್ನು ಕೊಡಬಹುದು. ಕೊಟ್ಟ ಈ ಪ್ರಾಜೆಕ್ಟ್ ಒಳಗಡೆ ನೀವು ಏನೆಲ್ಲ ಕ್ವಶನ್ ಕೇಳ್ತಾರಲ್ಲ ಆ ಪ್ರಾಂಪ್ಟ್ ಪ್ರಕಾರ ಎಲ್ಲ ವರ್ಕ್ ಆಗ್ತೈತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಕ್ರಿಪ್ಟ್ ರೈಟರ್ಗೆ ನಾವೊಂದು ಕಸ್ಟಮ್ ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟ ನನಗೆ ಈ ಥರ ಸ್ಕ್ರಿಪ್ಟ್ ಬರಿಬೇಕು, ಹುಕ್ ಬರಿಬೇಕು, ಬಾಡಿ ಬರಿಬೇಕು, CTA ಬರಿಬೇಕು, ಈ ಥರ ಬರಿಬೇಕಂತ ಹೇಳಿದೆ ಅಂತಂದ್ರೆ ಎವ್ರಿ ಟೈಮ್ ನಾ ಈ ಪ್ರಾಜೆಕ್ಟ್ ಒಳಗಡೆ ಹೋಗ್ಬಿಟ್ಟು ರೈಟ್ ಸ್ಕ್ರಿಪ್ಟ್ ಅಂತ ಹೇಳಿ ಹೊಸ ಚಾರ್ಟ್ ಓಪನ್ ಮಾಡಿದೆ ಅಂತಂದ್ರೆ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಇದು ಡೈರೆಕ್ಟ್ ಆಗಿ ನಾನು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾನಲ್ಲ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ಈ ತರ ನೀವು ಪ್ರಾಜೆಕ್ಟ್ಸ್ ಅನ್ನ ಕ್ಲೌಡ್ AI ಒಳಗಡೆ ಯೂಸ್ ಮಾಡಬಹುದು. ಆಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಪ್ರಾಜೆಕ್ಟ್ ಅನ್ನ ಸ್ಟಾರ್ ಮಾಡಬಹುದು, ಅಂದ್ರೆ ಹೈಲೈಟ್ ಮಾಡಬಹುದು, ಆರ್ಕೈವ್ ಮಾಡಬಹುದು, ರೀನೇಮ್ ಮಾಡಬಹುದು, ಡಿಲೀಟ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಟಿಫ್ಯಾಕ್ಟ್ಸ್ ಅಂತಂದ್ರೆ ಕ್ಲೌಡ್ AI ತನ್ನ ಚಾರ್ಟ್ ಒಳಗಡೆ ನಿಮ್ಗೆ ಟೇಬಲ್ಸ್, ಡಾಕ್ಯುಮೆಂಟ್ಸ್, ಫೈಲ್ಸ್ ಅನ್ನ ಕ್ರಿಯೇಟ್ ಮಾಡ್ತೈತಿ. HTML ಫೈಲ್ಸ್, ಕೋಡ್ ಎಲ್ಲ ಕ್ರಿಯೇಟ್ ಮಾಡ್ತೈತಿ. ಅದನ್ನ ಆರ್ಟಿಫ್ಯಾಕ್ಟ್ಸ್ ಅಂತೇಳಿ ಕರೀತಾರ. ಅದೆಲ್ಲ ಇಲ್ಲಿ ಬಂದ ಒಂದ್ ಕಡೆ ಸೇವ್ ಆಗಿರ್ತೈತಿ. ನಿಮಗೆ ಇನ್ ಫ್ಯೂಚರ್ ಏನಾದರೂ ಯಾವ್ದಾದ್ರು ಆರ್ಟಿಫ್ಯಾಕ್ಟ್ ಬೇಕಾಗಿತ್ತು, ನೀವು ಯಾವುದಾದ್ರೂ ಒಂದು ಫೈಲನ್ನು ಕ್ರಿಯೇಟ್ ಮಾಡಿದ್ರಿ, ಕೋಡನ್ನು ಬರೆದಿದ್ರಿ ಅಂತಂದ್ರೆ ನೀವು ಅದೆಲ್ಲ ಇಲ್ಲಿ ಒಂದೇ ಕಡೆ ಸೇವ್ ಆಗಿರ್ತೈತಿ. ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಪಿಕ್ ಮಾಡ್ಬೋದು. ಸೊ ಇದು ಒಂದು ಕ್ಲೌಡ್ AI ಬಿಗಿನರ್ ಲೆವೆಲ್ ಟ್ಯುಟೋರಿಯಲ್ ಆಗಿತ್ತು ಮೊಬೈಲ್ ಯೂಸರ್ಸ್ಗೋಸ್ಕರ. ಫ್ರೀ ವರ್ಷನ್ ಒಳಗಡೆ ನೀವು ಏನೆಲ್ಲ ಅಚೀವ್ ಮಾಡ್ಬೋದು ಅಂತೇಳಿ ನಾ ಈ ವಿಡಿಯೋ ಒಳಗಡೆ ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪೇಡ್ ವರ್ಷನ್ ಒಳಗಡೆ ನೀವು ಇನ್ನೂ ಬಹಳಷ್ಟು ಥಿಂಗ್ಸ್ ಗಳನ್ನ ಅಚೀವ್ ಮಾಡ್ಬೋದಾ, ಅದಕ್ಕೋಸ್ಕರ ನಾವು ಒಂದು ಸೆಪರೇಟ್ ವಿಡಿಯೋನ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಂದ್ರೆ ರಾಜ್ವೀರ್ AI ಸ್ಟುಡಿಯೋನ ಇವತ್ತು ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನಲ್ ಒಳಗಡೆ ನಿಮಗೆ ಸಿಂಪಲ್ ಕನ್ನಡದೊಳಗಡೆ ಸ್ಟೂಡೆಂಟ್ಸ್ಗೋಸ್ಕರ, ಕ್ರಿಯೇಟರ್ಸ್ಗೋಸ್ಕರ, ಬಿಸ್ನೆಸ್ ಮ್ಯಾನ್, ಪ್ರೊಫೆಷನಲ್ಸ್ ಎಲ್ಲರಿಗೋಸ್ಕರ ನಾವು ಕನ್ನಡ AI ಕಂಟೆಂಟ್ ಅನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಮತ್ತೆ ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ಲಿಕ್ಕತ್ತಿದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತಂದ್ರೆ ಇವತ್ತು ನಮ್ಮ AI ಕನ್ನಡ ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಆಗ್ರಿ. ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಹೊಸ AI ಟಾಪಿಕ್ ಮತ್ತು ಹೊಸ AI ನ್ಯೂಸ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.